ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ಟುಡೇ ಇಸ್ ಅ ವೆರಿ ಸ್ಪೆಷಲ್ ವಿಡಿಯೋ. ಗೊತ್ತು ಎಲ್ಲ ವಿಡಿಯೋಲು ಸ್ಪೆಷಲ್ ಅಂತಲೇ ಹೇಳ್ತೀನಿ. ಆದರೆ ಇವತ್ತು ನಿಜವಾಗ್ಲೂ ಸ್ಪೆಷಲ್ ಆಗಿದೆ ವಿಡಿಯೋ. ಯಾಕಂದರೆ ನಮ್ಮ ರೋಡಲ್ಲಿ ಗಣೇಶ ಕೂರಿಸಿದ್ದೀವಿ ಇವತ್ತು 53ನೇ ಕ್ರಾಸು. ಇಡೀ 3ನೇ ಬ್ಲಾಕ್ ರಾಜಾಜಿನಗರ್ಗೆ ನಮ್ಮಷ್ಟು ಗ್ರ್ಯಾಂಡಾಗಿ ಯಾರೂ ಕೂರಿಸಲ್ಲ ಗಣೇಶ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೂ ಯಾರೂ ಕೂರಿಸಲ್ಲ ಆ ಥರ ನಿಜವಾಗ್ಲೂ. ಸೊ ದಿಸ್ ಈಸ್ ಮೈ ಡಿಯರ್ ಫ್ರೆಂಡ್ ರಾಹುಲ್. ಅವರ ಅಭಿಪ್ರಾಯ ಕೇಳೋಣ ಹೆಂಗಿರುತ್ತೆ ಅಂತ. ತುಂಬ ಫಾರ್ಮಲ್ ಆಗಿ ಮಾತಾಡ್ತಾ ಇದ್ದ ನೀನು, ಪ್ರೆಸ್ ರಿಪೋರ್ಟರ್ ಥರ. ಏನಿಲ್ಲ, ಆ್ಯಸ್ ಯೂಶುವಲ್ ಇದೊಂದು ಕಂಟೆಂಟ್ ನಮಗೆ ಅಷ್ಟೇ. ಸೊ ಎಲ್ಲ ಕುಣಿಸಿ ಎಲ್ಲ ಆನೆ ಗೀನೆ ಎಲ್ಲ ತರಿಸಿ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋದ ಅಂತ. ಎಂಟ್ರೆನ್ಸ್ ಹಿಂಗೆ ಇರ್ಬೇಕಾದ್ರೆ ಇನ್ನು ಒಳಗಡೆ ಏನೇನು ಇರಬಾರ್ದು ಯೋಚನೆ ಮಾಡಿ ನೀವೇ. ಸೊ ಈಗ ಏನು ಡಿಸೈಡ್ ಮಾಡಿಲ್ಲ ಏನು ಮಾಡೋದಂತ. ಹಂಗೆ ಟೂರ್ ಥರ ಮೇಲಿಂದ ಅಲ್ಲಿಗೆ ಎಲ್ಲ ಆಂಟಿದಿರೆಲ್ಲ ಇದ್ದಾರೆ, ಮಾತಾಡ್ಸ್ಕೊಂಡು ಟಾಪ್ಗೆ ಹೋಗಿ ಗಣೇಶ ನೋಡ್ಕೋಬೋದು. ಸೊ ಇವ್ರು ನಾಯಕ್ ಅಂಕಲ್ ಅಂತ ನಮ್ಮ ರೋಡಿನ ಬಾಸ್. ಇವರು ನೋಡ್ಕೊಂಬಿಡಿ ನೀಟಾಗಿ ಮುಖ ಹೆಂಗಿದೆ ಅಂತ. ನಮ್ಮ ರೋಡಿನ ಡಾಕ್ಟರ್. ಆಮೇಲೆ ಅದೇ ಇವ್ರು ಹೇಳ್ತಿದ್ದಾರೆ ಕಾಲು ಎಳಿಬೇಕಂತೆ, ಕಾಲು ಎಳಿತೀನಿ. ಇವ್ರದ್ದು ಬೇರೆ ಏನು ಹಿಡಿಬೇಕಂತ ಹಿಡಿತೀನಿ. ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲ ಮಾಡ್ತೀನಿ. ಈ ಚಿಕ್ಕ ಹುಡುಗ್ರ ಹತ್ರ ಅನ್ಸ್ಕೊಳ್ಳೋ ಥರ ಆಗ್ಬಿಡ್ತೀನಿ ಈಗ. ಅಂಕಲ್ ನಾವಿವತ್ತು ದಾರಿಯಲ್ಲಿ ನಡೀತಾ ಇದೀವಿ. ಹೌದು ನೋಡಿ ಎಷ್ಟು ಚೆನ್ನಾಗಿ ಇವತ್ತು ಇವತ್ತು ಇಲ್ಲಿ ಕೂರ್ಸಿರೋ ಈ ಸಮಾರಂಭಕ್ಕೆ ಬಗ್ಗೆ ಏನಂತೀರಾ ನೀವು? ಇದಾ ಅದೇ ಪಾಪ ಹುಡುಗರು ಚೆನ್ನಾಗಿ ಮಾಡ್ತಿದ್ದಾರೆ, ಹೆಂಗಸರು ಚೆನ್ನಾಗಿ ಮಾಡ್ತಿದ್ದಾರೆ, ಹುಡುಗಿರು ಚೆನ್ನಾಗಿ ಮಾಡ್ತಿದ್ದಾರೆ. ಅಂದರೆ ಅವ್ರವ್ರ ಪಾರ್ಟಿಸಿಪೇಷನ್ ಚೆನ್ನಾಗಿ ಮಾಡ್ತಿದ್ದಾರೆ. ಆಮೇಲೆ ಇದೆಲ್ಲ ಅರ್ಥ ಮಾಡ್ಕೊಳ್ತಾರೆ ಹುಡುಗರು ಕ್ಲೀನಾಗಿ. ಥ್ಯಾಂಕ್ ಯು ಅಂಕಲ್. ಸಪೋರ್ಟಿಂಗ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತೀವಿ. ನಮ್ಮ ಐಡಿಯಾ ಏನಂದರೆ, ಎಲ್ಲ ರಂಗೋಲಿ ಕಾಂಪಿಟೇಷನ್ ನಡೀತಿದೆ. ಒಬ್ಬೊಬ್ಬರ ಹತ್ರನೂ ಹೋಗಿ ಅವ್ರದ್ದು ಒಪಿನಿಯನ್ ಏನು ಮಾಡ್ತಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ, ಹೋಗ್ಬಿಟ್ಟು. ಫಾರ್ಮಲ್ ಆಗಿ ಮಾತಾಡ್ತಾವ ನೀನು ನಿಜ. ಹಾಂ ಬನ್ನಿ ಬನ್ನಿ ಬನ್ನಿ. ಫಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಕಾರ ಏನಿದು? ಇಟ್ಸ್ ಅ ಇದೊಂದು ಮೆಸೇಜ್ ಟು ದ ಸೊಸೈಟಿ. ವಾಟ್ ಎವರ್ ಇಸ್ ಹ್ಯಾಪನಿಂಗ್ ನೌ, ಹೌ ದ ಯೂತ್ ಆಫ್ ಟುಡೇಸ್ ಜನರೇಷನ್ ಹ್ಯಾಸ್ ಟು ರಿಯಾಕ್ಟ್ on a very very sensitive issue. I will not be able to tell that in a particular way, but still I hope after seeing this you people can get that thought that you have to do something. You are the future of India and you have to do this. ನೆಕ್ಸ್ಟ್ ಲೆವೆಲ್ ಥಾಟ್ ಇದೆ ಇದರಲ್ಲಿ. ಸೊ ದೇರ್ ಇಸ್ ಅ ಥಾಟ್ಫುಲ್ ಬಾ 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 ಹಂಗೆ ಬನ್ನಿ ಬನ್ನಿ. ನಮ್ಮ ರೋಡಿಗೆ ನಮ್ಮ ರೋಡ್ ಇದೇನೆ ನೋಡ್ರಿ. ಹೌದು. ನಿಮ್ಮ ಒಪಿನಿಯನ್ ಹೇಳಿ. ಗಣೇಶ ಹಬ್ಬದ ಬಗ್ಗೆ ಇದ್ರ ಬಗ್ಗೆ ಏನು? ಪ್ರತಿ ವರ್ಷ ಕಷ್ಟಪಡ್ತೀವಪ್ಪ, ನಮ್ಗೆ ಏನು ಪ್ರೈಸ್ ಸಿಗಲ್ಲಪ್ಪ. ನೋ ಕಾಮೆಂಟ್ಸ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಹಾಕಿ ನೀವು ಕೊಡ್ತಾರೆ. ರಂಗೋಲೆ ಮಹಿಳೆಯರಿಗೆ ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕವಾಗಿ ಬಂದಂಥದ್ದು. ಹಾಗಾಗಿ ನಾವು ಬಣ್ಣದ ಒಂದು ಕಾಂಬಿನೇಷನ್ ನೋಡಿ ಕೊಡ್ತಾ ಇದ್ದೇವೆ. ಈಗ ಸದ್ಯ ಅರ್ಧ ಆಗಿದೆ, ಪೂರ್ತಿ ಆದ್ಮೇಲೆ ಕ್ಯಾಮ್ರಾಮನ್ ಜೊತೆ ವಿವರಣೆ. ಕರ್ನಾಟಕ ಕನ್ನಡ ಅಂದ್ರೆ ಈ ತರ ಮಾತಾಡಬೇಕು. ನೆಕ್ಸ್ಟ್ ಲೆವೆಲ್. ಇಲ್ಲಿ ನೆಕ್ಸ್ಟ್ ಬೇಗ ಬಾ. ಇವರಿಬ್ಬರ ಹತ್ರ ಮಾತಾಡೋಣ. ಏನಿದು ಏನು ಇದು? ಮಾತಾಡಲ್ಲ. ಆಂಟಿ ನಿಮ್ಮ ಒಪಿನಿಯನ್ ಹೇಳಿ ಆಂಟಿ, ಇವತ್ತಿನ ಬಗ್ಗೆ ರಂಗೋಲಿ ಏನು ಚೆನ್ನಾಗಿದೆ ಗಣೇಶೋತ್ಸವ, ಎಲ್ಲ ಕಡೆ ಇದು ಮಾಡಬೇಕು. ತುಂಬಾ ಚೆನ್ನಾಗಿದೆ, ಬನ್ನಿ. ಏನು ನಿಮ್ಮ ರಂಗೋಲಿ ಏನು ಐಡಿಯಾ? ಬೇಗ ಕಿಶನ್ ಬೇಗ ಬಾ. ಹೇಳಿ ಇದ್ರ ಬಗ್ಗೆ ಹೇಳಿ, ನಮ್ಮ ರೋಡ್ ಗಣೇಶ ಬಗ್ಗೆ ಹೇಳಿ, ನಿಮ್ಮ ರಂಗೋಲಿ ಬಗ್ಗೆ ಹೇಳಿ. ಈಗ ರೇಪ್ ಕೇಸಸ್ ಜಾಸ್ತಿ ಆಗ್ತಿದೆ. ಅಲ್ಲಿ ಕ್ಯಾಮ್ರಾ ರೇಪ್ ಕೇಸಸ್ ಜಾಸ್ತಿ ಆಗ್ತಿದೆ. ಸೊ ಆ ಥರ ಯು ಹ್ಯಾವ್ ಟು ಸೇವ್ ಗರ್ಲ್ಸ್, ಪ್ರೊಟೆಕ್ಟ್ ವಿಮೆನ್ ಅಂದ್ಬಿಟ್ಟು ಆ ಥೀಮ್ ಇಟ್ಕೊಂಡು ಮಾಡಿದ್ದು. ಸೊ ಹೆಣ್ಣು ದೇಶದ ಬೆಳಕು ಅನ್ನೋದು ಸಿಂಬಲೈಸ್ ಮಾಡುತ್ತೆ. ಆಫ್ ಮಾಡ್ಬೇಡ, ಹಂಗೆ ಬಾ, ಬೇಗ ಬರ್ಬೇಕಷ್ಟೇ. ಅದೇ ವ್ಲಾಗ್ ಇವಾಗ 10 minutes ಅಲ್ಲಿ ಮತ್ತೆ. ಸ್ಕಿಪ್ ಟು ದ ಗುಡ್ ಪಾರ್ಟ್ಸ್. ಇಲ್ಲ ಆಲ್ರೆಡಿ ಸ್ಟೇಜ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಹಾಯ್ ಹಾಯ್, ಉದರ್ ಕ್ಯಾಮ್ರಾ ದೇಖೆ. ಹಾಯ್ ಹೋಯ್, ಅವನ ಹೆಸರೇನಕ್ಕ? ಯುವೀರ್. ಬಾಯ್, ಮರ್ತೋಯ್ತಕ್ಕ. ಬಾಯ್. ಹಾಯ್ ಹಾಯ್ ಬೋಲ್. ಹಾಯ್ ಕ್ಯಾಮ್ರಾ ಮೇ ಹಾಯ್ ಬೋಲ್. ಸೇ ಹಾಯ್. ಬಾ.
ಮಕ್ಳನ್ನ ಏನು ಇಂಟರ್ವ್ಯೂ ಮಾಡೋದು? ತುಂಬ ಶ್ರದ್ಧೆಯಿಂದ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ. ಎಲ್ಲರೂ ನೋಡಿ ಮೆಚ್ಚಬೇಕಾಗಿದೆ. ಎಷ್ಟು ಶ್ರದ್ಧೆಯಿಂದ ಕಾಂಪಿಟೇಷನ್ಗೋಸ್ಕರ ಪ್ರಿಪೇರ್ ಮಾಡಿ ಬಂದಿದ್ದಾರೆ. ಆ ಥರ ನಡೆಸುವಂಥ ಒಂದು ಉತ್ಸಾಹ. ಬಾ ನಿಮ್ಗೆ ಏನ್ ಅನ್ಸತ್ತೆ ನಮ್ಮ ಈ ಗಣೇಶದ ಬಗ್ಗೆ? ಅದ್ದೂರಿ ಕಾರ್ಯಕ್ರಮ ನಡೀತಿದೆ. ಯಾಕಂದ್ರೆ ಇದು 53ನೇ ಅಡ್ಡ ರಸ್ತೆ. ಪ್ರತಿ ವರ್ಷ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಯಾರ ಹತ್ರನೂ ಕಲೆಕ್ಷನ್ಗೆ ಹೋಗೋದಲ್ಲ, ಬರೀ ಈ ರೋಡ್ ಅವರೇ ಹಾಕಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಂಗೆ ಸಂತೋಷ ಆಗುತ್ತೆ, ಯಾಕಂದ್ರೆ ಭಕ್ತಿ ಪೂರ್ವಕವಾಗಿ ಮಾಡ್ತಾರೆ. ಇಲ್ಲಿ ಮಕ್ಳಿಗೆ ನೋಡಿ ಎಷ್ಟು ಖುಷಿಯಾಗಿ ಎಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಿದ್ದಾರೆ. ಈ ತರ ಮಾಡಿಸ್ಬೇಕು. ಏನ್ ಮಾಡ್ತಾರೆ ಅಂದ್ರೆ ಈ ಕೆಲವರು ಜೋರ ಗ್ರ್ಯಾಂಡ್ ಆಗಿ ಮಾಡಿ ಏನು ಮಾಡಲ್ಲ. ದಯವಿಟ್ಟು ಈ ತರ ನೆಕ್ಸ್ಟ್ ಯಾರೇ ಪ್ರೋಗ್ರಾಮ್ ಮಾಡೋ ಹೋಗಿದ್ರು ಮಕ್ಳಿಗೆ ಪ್ರೋತ್ಸಾಹ ಮಾಡಿ. ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರೆ ಎಲ್ರಿಗೂ ಸ್ಫೂರ್ತಿ ಬರುತ್ತೆ. ನೆಕ್ಸ್ಟ್ ರೋಡ್ ಅವರು ಬಂದು ಇವ್ರು ಗ್ರ್ಯಾಂಡ್ ಆಗಿ ಮಾಡ್ತಾರೆ, ನಾವು ಇವ್ರ ಜೊತೆ ಸೇರ್ಕೋಬೇಕು ಅಂತ ಗ್ರ್ಯಾಂಡ್ ಆಗಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ. ಬೇಗ 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 ನೆಕ್ಸ್ಟ್ ಗೋಕುಲ್ ಅವರೇ, ನೀವು ಈ ರೋಡು ಗಣೇಶ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನೋಡ್ತಾ ಇದ್ದೀರಾ, ನೋಡಿದ್ರೆ ಸಾಕಾಗಲ್ಲ. ಅಲ್ಲ, ನೀವು ಬೆಳಗೋಗಿ ರಾತ್ರಿ ಕೆಲ್ಸಕ್ಕೆ ಬಂದಿಲ್ಲ, ರಾತ್ರಿನೂ ಕೆಲ್ಸಕ್ಕೆ ಹೋಗ್ತಿರ್ತೀರಾ, ನೀವು ಕಾಣಲ್ಲ ನಮ್ಗೆ. ವರ್ಷಕ್ಕೊಂದೇ ಸರಿ ಆಚೆ ಬರೋದು ಇವೆಲ್ಲ ರೇರ್ ಸೈಟ್ ನೋಡ್ಕೊಳ್ಳಿ. ಬೇಗ 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 ಜಿ, ನಮ್ಮ ರೋಡ್ ಗಣೇಶದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನಮ್ಮ ಬಾಯ್ಸ್ ಎಲ್ಲ ಮಸ್ತಾಗಿದ್ದಾರೆ, ಸೂಪರ್ ಆಗಿ ಮಾಡ್ತಿದ್ದಾರೆ. 6th ಇಯರ್, ಲೆಟ್ಸ್ ಗೋ. ಶ್ರೀ 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 ವಿದ್ಯಾ ಗಣಪತಿಗೆ ಆರಡಿ ಕಾರ್ಯಕರ್ತರು. ಇಲ್ಲಿ ಎಸ್, ಬನ್ನಿ ಇಲ್ಲ ಮತ್ತೆ ಅದಾಯ್ತು. ನೆಕ್ಸ್ಟ್ ಲೆವೆಲ್ ಇಲ್ಲಿ ರಮೇಶ್ ಅಂಕಲ್, ಇಲ್ಲಿ ಸರ್ದು ಕನ್ನಡದಲ್ಲಿ ಮಾತಾಡಿದ್ರು ಫುಲ್ಲು. ಅಲ್ಲಿ ಹಾಯ್ ಹೇಳಿ ಅಷ್ಟೇ, ಕ್ಯಾಮ್ರಾ ಹಾಯ್ ಏಕೈಕ ಮನುಷ್ಯ ಇವರೊಬ್ಬರೇ. ಎಲ್ಲ ಮುಗ್ಸಕ್ ಹೇಳಿ, ಮಾತಾಡಿ. ನೀವು ಏನ್ ಹೇಳ್ಬೇಕು ಹೇಳು? ಏನ್ ಅನ್ಸ್ತಾ ಇದೆ ನಮ್ಮ ರೋಡ್ ಗಣೇಶ ಬಗ್ಗೆ ನಿಮ್ಗೆ? ನಮ್ಮ ರೋಡ್ ಗಣೇಶ ಯಾವತ್ತಿದ್ರು ಟಾಪ್, ಯಾವತ್ತಿದ್ರು ಟಾಪ್. 6ನೇ ವರ್ಷ ಕೆಳಗಿದ್ದಾರೆ. 6ನೇ ಮಧ್ಯೆ ಮಾತಾಡ್ಬಿಟ್ರಲ್ಲಿ ಅವ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಂಕಲ್? 6ನೇ ವರ್ಷ ಪ್ರತಿ ವರ್ಷದಂಗೆ ಜೋರಾಗಿ ಮಾಡ್ತಿದೀವಿ. ಎಲ್ಲ ಮುಂದಿನ ವರ್ಷನೂ ಆಗ್ತಾ ಇರುತ್ತೆ, ಬರ್ತಿದೆ. ನಮ್ದು ಕಲ್ಚರಲ್ ಇವೆಂಟ್ಸ್ ಮೇನು. ಕಲ್ಚರಲ್ ಇವೆಂಟ್ಸ್ ಬನ್ನಿ ನೋಡಿ. ಕಲ್ಚರಲ್ ಇವೆಂಟ್ಸ್ ನೆಕ್ಸ್ಟ್ ಲೆವೆಲ್ ಆಗಿದೆ. ವೆಲ್ ಅವ್ರು ಮಾಡ್ತಿದ್ದಾರೆ ಅಂಕಲ್. ಗಣೇಶ ಕೂರ್ಸಿವಲ್ಲ, 6ನೇ ವರ್ಷದ ಉತ್ಸವದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? 53ನೇ ಅಡ್ಡ ರಸ್ತೆಯಲ್ಲಿ ನಡೀತಾ ಇರೋ ವಿಘ್ನ ವಿನಾಶಕನ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಹುಡುಗರು ಬಹಳ ಚೆನ್ನಾಗಿ ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ ಮತ್ತು ಅದರದ್ದು ರಿಸಲ್ಟು ನಾವು ಇಲ್ಲಿ ಗಣೇಶನ ಮುಖಾಂತರ ನೋಡ್ಬೋದು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇಡೀ ಟೀಮ್ ಎಲ್ರಿಗೂ ನಾನು 100% ಅವರಿಗೆ ವಿಶ್ವಾಸ ಹೇಳ್ತೀನಿ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಲಿ ಇದೇ ಥರ ಅದು ಬೆಳ್ಕೊಂಡು ಹೋಗಲಿ ಮತ್ತು ಅವ್ರಿಗೂ ಕೂಡ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ನಡೆಯೋ ಥರ ಎಲ್ಲ ತನು ಮನ ಧನದಿಂದ ಎಲ್ಲ ಇಡೀ ರೋಡ್ನವರು ಸಹಕರಿಸಲಿ ಅಂತ ಕೇಳ್ತೇನೆ. ಮುಂದಿನ ವರ್ಷ ಎಲ್ಲರೂ ಕಲೆಕ್ಷನ್ ಜಾಸ್ತಿ ಮಾಡಿ, ಹಂಗೆ ಇದೇ ಥರ. ಜಾಸ್ತಿ ಬನ್ನಿ ಬನ್ನಿ. ಮಾಡೋಣ, ಇಲ್ಲಿ ಒಂದು ನಿಮಿಷ. ಸೊ ಇಲ್ಲಿ ರೋಡ್ ಮೇಲ್ಗಡೆ ಇರೋ ಟಾಪ್ ಕಂಟೆಸ್ಟೆಂಟ್ಸ್ ಇವ್ರುಗಳೇ. ಆಗ್ತಿರೋ ರಂಗೋಲಿಲಿ ಇವ್ರು ರಂಗೋಲಿ ಕವರ್ ಮಾಡಿ. ಇವತ್ತು ಉತ್ಸವದ ಬಗ್ಗೆ ನಿಮ್ಮ ಒಪಿನಿಯನ್ ಅಂತ ಹಂಚ್ಕೋಬೇಕು ಅಂತ. ಆಂಟಿ ಹೇಳಿ, ಆಂಟಿ ಏನು ಅನ್ಸುತ್ತೆ ನಿಮ್ಮ ರಂಗೋಲಿ? ಇಲ್ಲ, ತುಂಬ ಖುಷಿ ಆಗ್ತಾ ಇದೆ ರಂಗೋಲಿ ಹಾಕೋಕ್ಕೆ. ಕಲರ್ಫುಲ್ ರಂಗೋಲಿ ಇದೇ ಥರ ಮುಂದಿನ ವರ್ಷನೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮೇನ್ ಕಂಟೆಂಟ್ ಮರ್ತೋಗ್ಬಿಟ್ಟಿವಿ ನಾವು ಆ್ಯಕ್ಚುಲಿ. ಅವನೊಂದು ಪಾರ್ಟಿಸಿಪೆಂಟ್ ಅದರಲ್ಲಿ. ರಂಗೋಲಿ ಹಾಕಿದಾನ? ಅವ್ನ ಕೂದಲು ಕಟ್ ಮಾಡಿರ್ತೀವಿ. ಕ್ರಿಯೇಟಿವಿಟಿ ಅಟ್ ಪೀಕ್ಸ್. ನೆಕ್ಸ್ಟ್ ಆಂಟಿ ಇಲ್ಲ, ಏನಿಲ್ಲ ಆಂಟಿ. ಇಲ್ಲೇ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ನಮ್ಮ ರೋಡ್ ಗಣೇಶ ಬಗ್ಗೆ ಏನ್ ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಏನು? ಹೆಂಗ್ ಮಾಡ್ಬೇಕು, ಇನ್ನ ಏನೇನ್ ಮಾಡೋದ ಜೀವನದಲ್ಲಿ ಎಲ್ಲ? ಕ್ಲಾಸ್ ಆಗಿದೆ. ವರ್ಷ ಮಾಡ್ಕೊಂಡ್ ಬರ್ತಾ ಇದೀವಿ. ಅಂದ್ರೆ ನಾನು ಟೀನೇಜ್ ಇಂದ ಮಾಡ್ಕೊಂಡ್ ಬರ್ತಾ ಇದೀನಿ, ಅದನ್ನ ಪಾಲಿಸ್ಕೊಂಡ್ ಬರ್ತಾ ಇದೀವಿ. ಸೂಪರ್.
ಹಿಂಗೆ ವರ್ಷ ವರ್ಷ ಕೊಂಡಿಸ್ಕೊಂಡು ಹೋಗ್ಬೇಕು ಅಂತ ವಿನಂತಿ. ಸೂಪರ್. ಹಿಂಗೆ ಗ್ರೋ ಆಗಬೇಕು. ನಮ್ಮಿಂದ ನಮ್ಮ ಫ್ಯೂಚರ್ ಟೀನೇಜರ್ಗೂ ಹಿಂಗೆ ಬರಬೇಕು. ಇವ್ರುಗಳು ಕುರ್ಸ್ಕೊಂಡು ಹೋಗ್ಬೇಕು. ಇದು ಆಗಬೇಕು. ಇವರಿಂದ ಇನ್ನೂ ಕಂಟಿನ್ಯೂ ಆಗಬೇಕು. ಆಗತ್ತೆ. ಹಾಂ, ಎಸ್. ಸೊ ನೋಡಿ ಇದೆ ಗಣೇಶ ನಮ್ದು. ಗಣೇಶ ಇದೆ ಕೂರ್ಸಿರೋದು. ಬರೀ ಮೇಲ್ ಗಣೇಶ ಕಾಣುತ್ತೆ. ಅಲ್ಲಿ ಮೇಲೆ ಆ ಬೀಟ್ ವರ್ಕಿಂಗು ಇದೆಲ್ಲ ಯಾರು ನೋಡೋದೇ ಇಲ್ಲ. ರಾತ್ರಿ ಎಲ್ಲ ಎಲ್ಲ ಹರಿದೋಗಿರುತ್ತೆ ಅದು ಮಾಡೋ ಅಷ್ಟೇ. ಝೂಮ್ ಹೊಡಿ ಅದಕ್ಕೆ ಹೊಡ್ದ ಒಂದೊಂದೊಂದೊಂದು ಬೀಟ್ಸ್ಗೂ ಗಮ್ ಅಂಟ್ಸ್ ಮಾಡಿರ್ತೀವಿ. ಸುಮ್ಮನೆ ಎಲ್ಲಿ ಬಂದು ನೋಡ್ಬಿಟ್ಟು ಓಡೋಗ್ತೀವಿ. ಎಲ್ಲೋ ಸುಮ್ಮನೆ ತಗೊಂಬಂದು ಕೂಡಿಸ್ತಿರೋಂಥದ್ದಲ್ಲ. ಶ್ರದ್ಧೆಯಿಂದ ಎಲ್ಲರೂ ಕೆಲಸ ಮಾಡಿ ಒಂದೊಂದು ಹಿಡಿದು ಜ್ಯುವೆಲ್ರಿಯಿಂದ ಹಿಡಿದು ನಮ್ಮ ಗಣೇಶಗೋಸ್ಕರ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಮಾಡೋವಂಥ ಒಂದು ಉತ್ಸವ ಇದು. ಅದಕ್ಕೆ ನಮ್ಗೆ ಇಷ್ಟು ಸಂತೋಷದಿಂದ ನಾವು ಇದನ್ನು ಹಂಚ್ಕೊತಾ ಇದ್ದೀವಿ. ಸೊ ಈಗ ನಮ್ಮ ವ್ಲಾಗ್ ಎಲ್ಲ ಇಷ್ಟ ಆಗಿದ್ರೆ ಸೊ ಈಗ ಇಡೀ ದಿನದಲ್ಲಿ ಗಣೇಶ ಒಂದು ನಿಮಿಷನೂ ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ. ಇವಾಗ ಡ್ರಾಯಿಂಗ್ ಕಾಂಪಿಟೇಷನ್ ನಡೆಯುತ್ತೆ, ರಂಗೋಲಿ ನಡೆಯುತ್ತೆ, ಅದಾಗಿದ ತಕ್ಷಣ ಮೊಳಕೆ ಹೊಡೆಯೋ ಗೇಮ್ ಎಲ್ಲ ಇರುತ್ತೆ. ಸಂಜೆ ಮತ್ತೆ ಡ್ಯಾನ್ಸ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ರಾತ್ರಿ ಟಮಟೆ ಇರುತ್ತೆ. ಸೊ ಇದೆಲ್ಲ ಕವರ್ ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಅದರಲ್ಲೆಲ್ಲ ಅಪ್ಡೇಟ್ ಆಗಿರುತ್ತೆ. ಸ್ಟೇ ಟ್ಯೂನ್, ಯು ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ದಿಸ್ ಗಣೇಶ ಹೋಲ್ ದಿಸ್ ಥಿಂಗ್. ಫಾರ್ಮಲ್ ಆಗಿ ಜಾಸ್ತಿ ಮಾತಾಡ್ತೀನಿ, ಪ್ರೆಸ್ ರಿಪೋರ್ಟರ್ ಥರ ಮಾತಾಡ್ತೀನಿ.